ಇವರು ರಾಮಪ್ಪ ಪವಾರಿ ಸಾಕಿನ ಹುನ್ನೂರು ರೀ ಜಮಖಂಡಿ ತಾಲೂಕು ರೀ. ತಮಗೆ ಮುಂಚೆ ಏನೇನು ಸಮಸ್ಯೆ ಇರ್ತಾವ ಕಾಲ? ನಮಗೆ ಒಂದು ಸ್ವಲ್ಪ ಗಾಡಿ ಮ್ಯಾಗಿಂದ ಬಿದ್ರಿ, ಅದು ಪೆಟ್ಟು ಪೂರೈಸ್ರಿ. ಅಲ್ಲಿ ಊರ ದವಾಖಾನೆ ರಗಡ್ ತೋರಿಸಿದೀವಿ ರೀ ಜಮಖಂಡಿಗೆ ರೀ, ನಮ್ಮಲ್ಲಿ ಖಾಸಗಿ ದವಾಖಾನಿಗೆ ರೀ. ನಮಗೆ ಸರಿ ಅನಿಸ್ಲಿಲ್ಲ ರೀ. ತಮಾರು ಬಂದ್ರಿ ಇದಕ್ಕೆ ಹೋದ್ರಿ ಹಾರುಗೇರಿ ಹಿರ್ಕಲ್ರಿ ರೀ. ಅಲ್ಲಿ 3 ತಿಂಗಳು ತೋರಿಸಿದ್ರಿ, ಅಲ್ಲಿ ಸರಿ ಆಗಲಿಲ್ಲ ರೀ. ಮುಂದ್ರಿ ಅತನಿಗೆ 3-6 ತಿಂಗಳು ಅಲ್ಲಿ ತೋರಿಸಿದೀವಿ ರೀ. ಅಲ್ಲಿ ಫೋಟೋ ತೆಗೆದ್ರಿ, ರಿಪೋರ್ಟ್ ಎಲ್ಲ ಬತ್ರಿ. ಅವ್ರು ಎಷ್ಟು ಹೇಳಿದ್ರೆ ಅಷ್ಟೆಲ್ಲ ತೊಗೊಂಡ್ರು, ಅದು ಸರಿ ಆಗಲಿಲ್ಲ ರೀ. ಆಯ್ತು ಇಲ್ಲಿ ನಮ್ಮಲ್ಲಿ ಜಮಖಂಡ್ಯಾಗ ಮತ್ತೆ ತೋರಿಸಿದ್ವಿ ರೀ. ಅಲ್ಲಿ 3-4 ತಿಂಗಳು ಅಲ್ಲಿ ಚಾಲ್ತಿ ಐತೆ ರೀ. ಅಲ್ಲಿ ಎಲ್ಲ ಫೋಟೋ ತೆಗೆದ್ರಿ, ಎಲ್ಲ ಇದು ಮಾಡ್ಯಾರ. ನಾನಾ ಥರ ಔಷಧ ಕೊಟ್ರು, ಗುಳಿಗೆ ಕೊಟ್ಟರು, ಏನು ಸರಿನೇ ಆಗಲಿಲ್ಲ ರೀ. ಆಪ್ರೇಷನ್ ಅಂದ್ರಿ ಅವ್ರು. ಬೇಡ ಬೇಡದ ಮತ್ತು ಹಂಗಟ್ಟು ಹಿಂಗಟ್ಟು ನೋಡ್ರೆ ಈ ಖಾಸಗಿ ದವಾಖಾನೆ ಇಟ್ಟು ತೋರಿಸೋದು ಮಾಡ್ಕೋತ್ರಿ. ಒಟ್ಟು ಭಾಳ ತ್ರಾಸ ಹಣ ತೋರಿಸಿದ್ರಿ, ಇಲ್ಲ ಅದಾಗ ಸಮಾಧಾನ ಇದ್ದಾಗ ಬಿಡುದ್ರಿ. ಹಿಂಗೆ ಮಾಡ್ಕೋತ್ರಿ 4-5 ವರ್ಷ ಬತ್ರಿ ರೀ. 4-5 ವರ್ಷ. ಹ್ಞೂ ರೀ. ಆತಿಂದ್ರಿ ಈಗ ಮನೆ ರೀ ಒಂದು 20 ದಿನದ ಮುಂದೆ ರೀ ನಮ್ಮ ತಮ್ಮಗಳ್ರಿ ಹಿಂಗೆ ಆತ್ಮಾನಂದ ಮಹಾರಾಜ್ ಕಕ್ಮರಿ ರೀ. ಹ್ಞೂ ರೀ. ಅಲ್ರಿ ಸವಿತಾನಂದ ಸ್ವಾಮೀಜಿಯವರು ಸ್ವಲ್ಪ ಕೊಡ್ತಾರೆ ಬರ್ರಿ. ಅಲ್ಲಿಂದ ಬಂದೀವ್ರಿ. ಬಂದ್ರಪ್ಲೆ ತಮ್ಮಗಳು ಕರ್ಕೊಂಡು ಹೋದ್ರಿ. ಈ ಟೈಮ್ ಅದಾಗಿತ್ತು ರೀ. ಕರ್ಕೊಂಡು ಹೋಗಿ ಕಿಶನ್ 2-2:30 ಆಗಿತ್ತು ರೀ. ಆ ಟೈಮ್ ಹೋದೇವ್ರಿ. ಹೋಗೋಣ ಅದನ್ನು ಔಷಧ ಕೊಟ್ರಿ. ಅವ್ರೇ ನಮ್ಮ ಕೈ ಮುಟ್ಟಿಲ್ಲ, ಮೈ ಮುಟ್ಟಿಲ್ಲ ರೀ, ಏನು ಚೆಕ್ ಮಾಡಿಲ್ಲ ರೀ. ಅದು ಔಷಧ ಏನು ಕೊಟ್ರಿ ಇಟ್ಟು ಅಂದ್ರಿ. ಅಷ್ಟು ತಗೋತ ಏನು ಬಂದದ್ರಿ. ಇವತ್ತು 20 ದಿವಸ ಆತ್ರಿ. ಒಂದು ಸ್ವಲ್ಪ ಉಳ್ದೈತೆ ರೀ ನಮಗೆ ತ್ರಾಸ ರೀ. ಎಷ್ಟು ಪರ್ಸೆಂಟ್ ಆರಾಮ ಅನ್ಸೈತೆ ನಮಗೆ? ನಮಗೆ ಒಂದು 12 ಭಾಗ ಕಡಿಮೆ ಐತೆ ರೀ. ₹1 4 ಐತೆ ರೀ. ಹ್ಞೂ ರೀ. ಅಷ್ಟೈತೆ ನೋಡ್ರಿ. ಯಾವುದು ಏನೂ ತ್ರಾಸ ಇಲ್ಲ ರೀ. ಏನು ಸಂಕಟ ಆಗೋದಿಲ್ಲ ರೀ. ಮತ್ತು ಅವು ದೊಡ್ಡ ದೊಡ್ಡ ದವಾಖಾನೆ ಗುಳಿಗೆ ತೊಗೊಳೋಣ ರೀ, ಸಂಕಟ ಆದಂಗೆ ಆಗೋದ್ರಿ. ಹೊಟ್ಟೆ ತರ ಒಂದು ಟೈಪ್ ಬೇರೆನೇ ಹಾಕಿತ್ರಿ ಅದು ನಮ್ಗೆ. ಒಟ್ಟು ತಳಮಳ ರೀ. ಈಗ ಇವನ್ ಗುಳಿಗೆ ತೊಗೊಂಡ್ರೆ ನಿಮ್ಗೆ ಹಂಗೇನು ಸಂಕಟ? ಇದ್ರದ್ದು ಏನೂ ನಮಗೆ ತ್ರಾಸ ಇಲ್ಲ ಬಿಡ್ರಿ. ಏನು ಕಾಲು ಮಾಡಿ ತ್ರಾಸ ಇಲ್ಲ ರೀ, ಸಂಡಾಸ ಇಲ್ಲ ರೀ, ನಿದ್ದಿದಿಲ್ಲ ರೀ. ಊಟ ಸರಿಯಾಗಿ ಆ ಟೈಮ್ ಊಟ ಮಾಡ್ತೀವಿ. ನಿದ್ದೆ ಎಲ್ಲ ಕರೆಕ್ಟ್ ಆಗುತ್ತೆ? ನಿದ್ದೆ ಕರೆಕ್ಟ್ 4ಕ್ಕೆ ಬಿಡದೆ ಬಿಸಿದಂಗೆ ಹೇಳ್ತೀವಿ ಒಟ್ಟು. ನಿದ್ದಿದೇನು ತ್ರಾಸ ಇಲ್ಲ ರೀ. ಮೊದಲಕ್ಕೆ ಏನು ತ್ರಾಸ ಆಗ್ತೈತಿ ನಿಮ್ಗೆ ಅಡ್ಡಾಡ್ಬೇಕಾದ್ರೆ? ಫ್ಲ್ಯಾಸ್ ಬಿದ್ದಂಗೆ ಆಗೋದ್ರಿ, ಕಾಲು ಹೊಡತ್ರಿ, ಮೈ ಹೊಡತ್ರಿ, ನಡಾನು ರೀ. ಒಂದು ಟೈಪ್ ಒಟ್ಟು ಮನುಷ್ಯ ಸುಸ್ತು ರೀ. ಒಟ್ಟು ಇದೊಂದು ತಲೆಯಾಗ ಯಾವತ್ತು ನೋಡ್ರಿ ಕಾಲು ಬೇನಿದ್ರಿ ಸದತ್. ಒಟ್ಟು ಇದು ಕೂತ್ರ ಎದ್ರ ನನಗೆ ಆರಾಮ ಆಕತಿಲ್ಲ ರೀ. ನಮ್ಗೆ ಸಾಕನಾಟ ಆಗೈತ್ರಿ ಮಾನಸಿಕ ರೀ. ಈಗೇನು ಯಾವ ತ್ರಾಸ ಇಲ್ಲ ರೀ. ಈ ತೊಗೊಳಕತ್ತಿದ 3ನೇ ದಿನ ಕರ್ಕ ಪೂರ್ತಿ ಗುಣನ ಆಗೈತ್ರಿ ನಮ್ಗೆ. 2 ದಿವ್ಸ ಬಿಟ್ಟು 3ನೇ ದಿವ್ಸಕ್ಕೆ ರೀ ನಮಗೆಲ್ಲ ಇದು ಆಗೈತೆ ಬಿಡ್ರಿ. ಒಟ್ಟು ನಾವು ಓಡಾಡ್ದಾಗ ಮಾಡಕತ್ತಿದ್ದೀವಿ ರೀ. ಕಾಯಿಪಲ್ಲೆ ರೀ, ಚೌಳಿಕಾಯಿ, ಬೆಂಡಿಕಾಯಿ ಇಂಥದ್ದೆಲ್ಲ ಹರಿದ್ರಿ, ಪಲ್ಲಿ ಕೀಳುದ್ರಿ, ಸೂಡು ಕೊಟ್ಟದ್ರಿ, ಕೂತು ಮಾರಕ್ಕೆ ಹೋಗುದ್ರಿ. ಸುಸ್ತು ರೀ, ಹೋಗಿಲ್ರಿ ಬಾಡ್ರಿ. ಸುಮ್ಮ ಆರಾಮ ಮನುಷ್ಯರು ಒಂದು ತಾಸು ಹೋಗುದ್ರಿ. ಇಲ್ಲ ರೀ ಇಲ್ರಿ. ಈಗೇನಿಲ್ರಿ. ಈಗ 4-5 ದಿವಸ ಆತು ನೋಡ್ರಿ. ಈಗ ಅನ್ಕ ದಿನ ಕಾಯಿಪಲ್ಲೆ ಐತರಿ, ದಿನ ಹೋಗತ್ತೀರಿ. ತ್ರಾಸ ಇಲ್ರಿ. ಚಂತನ ಕೂತ್ ಮಾರ್ದಿವ್ರಿ, ಆಗು ಮಾಡಿ ನೋವು ಇಲ್ರಿ. ಈಗ ನಿನ್ನ ಚಂತನ ಕೂತ್ ಮಾರೇನ್ರಿ, ಮತ್ತು ಏನು ತ್ರಾಸ ಇಲ್ರಿ. ಹ್ಞೂ ರೀ. 1 ಗಂಟೆಗೆ ಹೋಗಿ ಕೂತಕ್ರಿ, 6 ಗಂಟೆಗೆ ಎದ್ದು ಬಂದನ್ರಿ. ಹ್ಞೂ ರೀ. ಆಟೋ ತನ ಎಲ್ಲ ಕಾಯಿಪಲ್ಲೆ ತಯಾರು ಮಾಡಿದೀವಿ ಮುಂಜಾನೆ. ಮತ್ತು ಆಟ ಹಿಡ್ಕೊಂಡು ಏನು ತ್ರಾಸ ಆಗಿಲ್ರಿ. ಹರ್ಯಾಗ ಹೇಳ್ತೀನಿ ಇರೋ ನಾತಿನ್ರಿ. ಮತ್ತು ನಾ ಹೋಗಿದ್ದಿಲ್ರಿ ಹೊಸ ತೊಗೊಳಕತ್ ಬಳಕ್ರಿ. ನಿನ್ನೆ ಹೋಗಿನ್ರಿ. ಶಾಂತಿ ಕೊಂಡು ಏನಿಲ್ರಿ. ಏನು ಇಲ್ರಿ. ಮತ್ತು ಅದು ಹೆಂಗೆ ಟೈಮ್ ಹೇಳ್ಯಾರ ಆ ಟೈಮ್ ಹತ್ರ ಬಿಟ್ಟಿಲ್ರಿ ಹೊಸದ್ರಿ. ಟೈಮ್ ಪ್ರಕಾರ ತೊಗೊಂಡಿದ್ರಿ. ನಾವು ಹೇಳಿದೀವ್ರಿ. ನಮ್ಮ ಮಗಲ್ ತರ್ದನವ್ರಿಗೆ 1-2-3 ಮಂದಿ ಕಾಲು ಬ್ಯಾನಿದ್ ಭಾಳ ಐತ್ರಿ. ಅದಕ್ಕೆ ರೀ ಹಿಂಗೆ ನಾವು ತೊಗೊಂಡಿದ್ದೀವಿ, ನಮ್ಗೆ ಆರಾಮಾಗೈತಿ, ಏನಣ್ಣ ಬರ್ತೀವಿ ಅಂತಾರೆ. ಬಂದು ನಾವು ಸ್ವಾಮಿಗಳ ಕಡೆ ಭೇಟಿ ಹೋಗ್ತೀವಿ.